ಕಂಟ್ರಿಗಳು, ಅರಬ್ ದೇಶಗಳು ಅವುಗಳ ಮೇಲೆ ತಾನು ಹೇಳ್ತಾರೆ ಸಾಧಿಸಿದ್ದೀನಪ್ಪ ಅನ್ನುವಂಥ ನೆಮ್ಮದಿ ಇರಾನಕ್ಕೆ ಇವತ್ತು ಬಂದಿರಬಹುದು. ಚೇಂಜ್ ಆಗಿದೆ ಇವತ್ತು, ಇಲ್ಲ ಅಂತಲ್ಲ. ಯಾಕಂದ್ರೆ ಇವತ್ತು ಚೈನಾ ಇರಾನ್ ಹಿಂದೆ ನಿಂತಿದ್ದ ಕಾರಣದಿಂದನೇ ಇವತ್ತು ಚೈನಾ ಇದ್ದಿದ್ದು ಅಮೇರಿಕೆಯನ್ನು ಎದುರಿಸುವಂಥದ್ದು, ಅದರ ಮೇಲೆ ದಾಳಿ ಮಾಡುವಂಥದ್ದು, ಜೊತೆಗೆ ಇಸ್ರೇಲನ್ನು ಕಂಟ್ರೋಲ್ ತರಲಿಕ್ಕೆ ಸಾಧ್ಯ ಆಗಿದ್ದು ಚೈನಾದ ಒಂದು ಸಹಕಾರದಿಂದಾಗಿ. ಇದರಿಂದಾಗಿ ಸಹಜವಾಗಿ ಇವತ್ತು ಈ ಯುದ್ಧದ ಬಗ್ಗೆ ಏನಪ್ಪ ಅಂತಂದ್ರೆ ಇದೇ ನಿರ್ಧಾರ ಬರ್ತದಂತಲ್ಲ, ಆದರೆ ಟೇಬಲಿಗೆ ತರಿಸುವಂಥ ಕೆಲಸವನ್ನು ಇರಾನ್ ಮಾಡಿದ್ದೇನು ಸುಳ್ಳಲ್ಲ. ಇರಾನದ ಹೊಡೆತದಿಂದಾಗಿ ಅನಿವಾರ್ಯವಾಗಿ ಅಮೇರಿಕ ಮತ್ತು ಇಸ್ರೇಲ್ಗಳು ಮಾತುಕತೆಗೆ ಬಂದಿದ್ದವು ಸತ್ಯದ. ಆದರೆ ಮಾತುಕತೆಯಲ್ಲಿ ರೆಸಿಡೆನ್ಸ್ ಎರಡೂ ಕಡೆ ಆಗಬಾರ್ದು. ಕೆಲವೊಂದು ಫ್ಲೆಕ್ಸಿಬಲ್ ಆಗಬೇಕಾಗ್ತದೆ, ಬೇಕಾದಷ್ಟು ಬಿಡಬೇಕಾಗ್ತದೆ, ಹಿಡ್ಕೋಬೇಕಾಗ್ತದೆ, ಎಲ್ಲ ನಮಗೈತೆ ಆಗಲಿ ಅನ್ನುವಂಥದ್ದು ಆಗೋದಿಲ್ಲ. ಮತ್ತು ಅದೇ ಕಾಲಕ್ಕೆ ಅಮೇರಿಕನೂ ಸಹಿತ ಪೂರ್ವ ಪ್ರಮಾಣದಲ್ಲಿ ಇನ್ನು ಮೊದಲೇ ಹೇಳ್ತಾ ಟ್ಯಾರಿಫ್ ಮೂಲಕ ಇಡೀ ವಿಶ್ವ ಆತನ ಅನ್ನೋದು ಭಾಳ ಕಷ್ಟದ ಕೆಲಸ. ಯಾಕಂದ್ರೆ ಟ್ಯಾರಿಫ್ 50 ಏರಿಸ್ತೀನಿ, 100 ಏರಿಸ್ತೀನಿ, ಏರಿಸಪ್ಪ ನೀನು, ನಾವು ನಿಮ್ಮಲ್ಲಿ ರಫ್ತು ಮಾಡೋದ್ರಲ್ಲಿ ನಿಮ್ಮ ಆಮದು ಮಾಡ್ಕೊಳ್ಳೋದಿಲ್ಲ ಅಂದರೆ ಏನು ಮಾಡೋರು ಅಮೇರಿಕಾದವರು. ಈಗ ಅದೇ ಪರಿಸ್ಥಿತಿ ಬಂದದ ಈಗ ಈ ಇರಾನ್ ದೇಶದ ದಾಳಿಯಿಂದಾಗಿ. ಅದಕ್ಕೆ ಇರಾನ್ಗೂ ಸಹಿತ ಈಗ ಸ್ಪಷ್ಟ ಆಗ್ಯದ, ಇಲ್ಲಪ್ಪ ನಾವು ಇದನ್ನು ಈಗ ಹಿಡಿದೇ ಹೋದ್ರೆ ಹಿಂದೆ ನಾಳೆ ಮತ್ತೆ ಇವರು ಇಸ್ರೇಲ್ದವರು ಮತ್ತು ಅಮೇರಿಕನ್ಸು ಮತ್ತೊಂದು ರೌಂಡದ ಯುದ್ಧಕ್ಕೆ ಬಂದು ನಿಲ್ಬೋದು. ಯಾಕಂದ್ರೆ ಸ್ವಲ್ಪ ಉಸಿರಾಟಕ್ಕೆ ಟೈಮ್ ಬೇಕಾಗಿದೆ ಅವ್ರಿಗೆ. ಯಾಕಂದ್ರೆ ಉಸಿರಾಟ ಈ ಸ್ವಲ್ಪ ನಮಗೆ ಸಮಯ ಸಿಕ್ತಪ್ಪ ಅಂತಂದ್ರೆ ನಾವು ಇನ್ನಷ್ಟು ಗಟ್ಟಿಗರಾಗಿ ಏನು ಮಾಡಬೇಕಾಗಿತ್ತು ಏನಿಲ್ಲ ವಿಚಾರ ಮಾಡಿ ದಾಳಿ ಮಾಡಬಹುದು ಅನ್ನುವಂಥ ವಿಚಾರ ಅವ್ರದ್ದದ. ಹೀಗಾಗಿ ಅವರು ಯುದ್ಧ ವಿರಾಮ ಘೋಷಣೆ ಮಾಡಿದ್ದಾರೆ. ಹಾಗಂತೇಳಿ ಯುದ್ಧ ನಿಲ್ಲಿಸಿಲ್ಲ. ಇಸ್ರೇಲಿಗಳಂತೂ ಈ ಲೆಬನಿಗಳ ಮೇಲೆ ದಾಳಿ ನಡೆಸಿದ್ದಾರೆ. ಅದೇ ಕಾಲಕ್ಕೆ ಇರಾನಿಗಳು ಇಸ್ರೇಲ್ ಮೇಲೆ ದಾಳಿ